ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಸಖತ್ ಸಾಫ್ಟ್ ಆಗಿರೋವಂಥ ಸೆಟ್ ದೋಸೆ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ಇಲ್ಲಿ 2 ಕಪ್ ಆಗೋಷ್ಟು ದೋಸೆ ಅಕ್ಕಿಗೆ ನಾನು 1/4 ಕಪ್ ಆಗೋಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಹಾಗೆಯೇ 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ದೋಸೆ. ಒಂದೇ ಒಂದು ಸಣ್ಣ ಸ್ಪೂನಲ್ಲಿ ಮೆಂತ್ಯನೂ ಸಹ ಹಾಕಬೇಕು. ಇವಿಷ್ಟನ್ನು ನೀಟಾಗಿ ಒಂದು 3 ರಿಂದ 4 ಸಲ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೀಟಾಗಿ ತೊಳೆದಿಟ್ಕೊಂಡಿರೋವಂಥ ಅಕ್ಕಿ ಬೇಳೆ ಮಿಶ್ರಣಕ್ಕೆ ನಾನಿಲ್ಲಿ ಅದು ಮುಳುಗೋ ಅಷ್ಟು ಅಥವಾ ಬೇಳೆ ಸ್ವಲ್ಪ ಅರಳುತ್ತೆ, ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕಿ ನೆನೆಸಿಡ್ತಾ ಇದ್ದೀನಿ. ಒಳ್ಳೆ ನೀರನ್ನೇ ಹಾಕ್ತಾ ಇದ್ದೀನಿ, ಟ್ಯಾಪ್ ವಾಟರ್ನ ಯೂಸ್ ಮಾಡ್ತಾ ಇಲ್ಲ. ಯಾಕೆಂದರೆ ಇದೇ ನೀರನ್ನು ನಾನು ರುಬ್ಬೋದಕ್ಕೂ ಸಹ ಯೂಸ್ ಮಾಡ್ತೀನಿ. ಹಾಗಾಗಿ ಒಂದು 4 ರಿಂದ 5 ಗಂಟೆಗಳ ಕಾಲ ನೆನೆಸಿದ ನಂತರ ಇದಕ್ಕೆ ಇನ್ನೇನು ರುಬ್ಬೋ ಹೊತ್ತಿಗೆ 1 ಕಪ್ ಆಗೋಷ್ಟು ಕಡಲೆಪುರಿ ಸೇರಿಸಿದ್ದೀನಿ. ಕಡಲೆಪುರಿನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿರೋವಂಥ ನೀರನ್ನೆಲ್ಲ ಬೇರೆ ಒಂದು ಪಾತ್ರೆಗೆ ಬಗ್ಸಿ ಆ ಕಡಲೆಪುರಿ ಏನು ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಇದರೊಟ್ಟಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. 2 ಕಪ್ ಅಕ್ಕಿ, 1/4 ಕಪ್ ಉದ್ದಿನ ಬೇಳೆಗೆ 1 ಕಪ್ ಆಗೋಷ್ಟು ಕಡಲೆಪುರಿನ ನಾವು ನೀರಿನಲ್ಲಿ ತೊಳೆದಾಗ ಒಂದು ಅರ್ಧ ಕಪ್ ಆಗೋಷ್ಟು ಆಗುತ್ತೆ. ಕಡಲೆಪುರಿ ಬದಲಾಗಿ ನೀವು ಗಟ್ಟಿ ಅವಲಕ್ಕಿನಾದರೂ ಹಾಕ್ಬೋದು, ಉಳಿದಿರೋವಂಥ ಅನ್ನ ಇದ್ದರೆ ಅನ್ನನಾದರೂ ಹಾಕ್ಬೋದು. ನಾನಿಲ್ಲಿ ಕಡಲೆಪುರಿ ಸ್ವಲ್ಪ ಮೆತ್ತಗಾದಂಗೆ ಇತ್ತು, ಹಾಗಾಗಿ ಕಡಲೆಪುರಿನ ಹಾಕಿದ್ದೀನಿ 1 ಕಪ್ ಆಗೋಷ್ಟು. ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಮಿಕ್ಸರ್ ಜಾರಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಸೇರಿಸಿ ನಾನು ನೆನೆಸಿಟ್ಕೊಂಡಿದ್ನಲ್ಲ ಅಕ್ಕಿ ಬೇಳೆ ನೀರು, ಅದೇ ನೀರನ್ನು ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ಇಲ್ಲಿ ನುಣ್ಣದಾಗಿ ರುಬ್ಬಿಟ್ಕೋತಾ ಇದ್ದೀನಿ. ಸೆಟ್ ದೋಸೆಗೆ ಸ್ವಲ್ಪ ತೆಳುವಾಗೇ ಇರಬೇಕು ಹಿಟ್ಟು, ತುಂಬ ಗಟ್ಟಿ ಮಾಡ್ಕೋಬಾರ್ದು. ನೋಡಿ ಹಾಗೆಯೇ ತುಂಬಾ ನುಣ್ಣದಾಗಿ ರುಬ್ಬಿಟ್ಕೋಬೇಕು. ನಾವು ಎಷ್ಟು ನುಣ್ಣದಾಗಿ ರುಬ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಸೆಟ್ ದೋಸೆ. ಒಂದು ಸಲ ರುಬ್ಬಿರೋದನ್ನು ಒಂದು ದೊಡ್ಡದಾಗಿರೋವಂಥ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇವಾಗ ಸೆಕೆಂಡ್ ಬ್ಯಾಚನ್ನು ಅಷ್ಟೇ ಕಡಲೆಪುರಿನ ಮೊದಲೇ ಮಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ ಇದಕ್ಕೆ. ಸೊ ಸಪ್ರೇಟಾಗಿ ಮತ್ತೆ ಅದನ್ನೇನು ರುಬ್ಬಿ ಹಾಕೋ ಅವಶ್ಯಕತೆ ಇಲ್ಲ. ಇದಕ್ಕೂ ಅಷ್ಟೇ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ. ಇನ್ನು ಮಿಕ್ಕಿರೋಂಥ ನೀರೇನಿದೆಯಲ್ಲ ಅದನ್ನು ನಾನು ಗಿಡಗಳಿಗೆ ಯೂಸ್ ಮಾಡ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ಅಂತ. ನಾನು ಯಾವಾಗಲೂ ಹಿಂದಿನ ದಿನ ರಾತ್ರಿಯೇ ಉಪ್ಪನ್ನ ಹಾಕಿ ಕಲಸಿಡ್ತೀನಿ. ತುಂಬ ನಿಮ್ಮ ಊರಲ್ಲಿ ಸೆಕೆ ಇದೆ, ತುಂಬ ಬಿಸಿಲು ಜಾಸ್ತಿ ಇದ್ದು ಸೆಕೆ ಜಾಸ್ತಿ ಇದೆ, ಹುಳಿ ಬೇಗ ಬರುತ್ತೆ ಅಂದರೆ ಮಾರನೇ ಬೆಳಗ್ಗೆ ಉಪ್ಪನ್ನ ಹಾಕ್ಕೊಳ್ಳಿ. ಇಲ್ಲಿ ಹಾಸನ ಕಡೆ ಸ್ವಲ್ಪ ಚಳಿನೇ ಇರುತ್ತೆ ರಾತ್ರಿ ಹೊತ್ತು, ಹಾಗಾಗಿ ಹುಳಿ ಬೇಗ ಬರಲಿ ಚೆನ್ನಾಗಿ ಅಂತ ಅಂದ್ಬಿಟ್ಟು ನಾನು ಉಪ್ಪನ್ನ ಹಾಕಿ ಕಲಸಿಡ್ತೀನಿ. ನೋಡಿ ಹಿಟ್ಟು ಈ ಹದದಲ್ಲಿ ಇರಬೇಕು, ತುಂಬ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಇವಾಗ ಇದು ಒಂದು ಇಡೀ ರಾತ್ರಿ ಅಥವಾ ಒಂದು 10 ರಿಂದ 12 ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಡಬೇಕು, ಅಂದರೆ ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು. ಇಲ್ಲಿ ಸೆಟ್ ದೋಸೆ ಮಾಡಲಿಕ್ಕೆ ನಾನು ಇಂಡಸ್ ವ್ಯಾಲಿದು ಉತ್ತಪ್ಪಂ ತವಾನ ಯೂಸ್ ಮಾಡ್ತಾ ಇದ್ದೀನಿ. ಉತ್ತಪ್ಪಂ ತವಾ ಅಂದರೆ 3 ಅವರೇ ಸೆಟ್ ದೋಸೆಗೆ ಈ ರೀತಿ ಹೋಲ್ಸ್ ಕೊಟ್ಟಿರ್ತಾರೆ. ಸುಮಾರು ಜನ ನಾನು ಈ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಅಂದಾಗ ತರಿಸಿದ್ವಿ ನಾವುವೇ, ಆದರೆ ತುಂಬ ತುಕ್ಕು ಹಿಡಿದಿದೆ ಅಂತ ಹೇಳ್ತಾರೆ. ಕಬ್ಬಣ ಯಾವತ್ತಿದ್ರೂ ತುಕ್ಕು ಹಿಡ್ದೇ ಹಿಡಿಯುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ತೊಗೊಂಡಿರೋವಂಥ ಪ್ಯಾನಲ್ಲೂ ಸ್ವಲ್ಪ ರಸ್ಟ್ ಹಿಡಿದಿದೆ. ಆ ರಸ್ಟನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸೀಸ್ನಿಂಗ್ ಮಾಡ್ತಾ ಇದ್ದೀನಿ. ಯಾವತ್ತೂ ಕಬ್ಬಣ ಅಂತ ಅಂದಮೇಲೆ ಅದು ತುಕ್ಕು ಹಿಡಿಯೋದಾಗಲಿ ರಸ್ಟ್ ಆಗೋದಾಗಲಿ ಬಂದೇ ಬರುತ್ತೆ. ಅದನ್ನು ನಾವು ಮೇಂಟೈನ್ ಮಾಡಬೇಕು ಅಷ್ಟೇ. ನೀಟಾಗಿ ವಾಶ್ ಮಾಡಿ ನಾವು ಎಷ್ಟು ಆಯಿಲ್ ಹಚ್ಚಿ ಇಡ್ತೀವಿ ಅಷ್ಟೂ ಅದು ರಸ್ಟ್ ಹಿಡಿಯೋದು ಕಡಿಮೆ ಆಗುತ್ತೆ. ನಾನು ನೀಟಾಗಿ ಒಂದು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪೂರ್ತಿ ಇಡೀ ತವಾಗೆ ಮೇಲ್ಗಡೆ ಹಾಗೆ ಹಿಂಭಾಗದಲ್ಲಿ ಎಲ್ಲ ಕಡೆನೂ ನಾವು ಎಣ್ಣೆನ ಹಚ್ಚಿ ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡಬೇಕು. ಎಣ್ಣೆ ಹಚ್ಚಲಿಲ್ಲ, ಅದು ನೀರಿನಲ್ಲಿ ತೊಳೆದು ಹಾಗೆ ಇಟ್ವಿ ಅಂದರೆ ನೆಕ್ಸ್ಟ್ಗೆ ನಿಮಗೆ ಮತ್ತೆ ಇನ್ನೂ ತುಕ್ಕು ಹಿಡಿದಿರುತ್ತೆ. ಮತ್ತು ಆವಾಗ ನೀವು ವಾಶ್ ಮಾಡಿ ಈ ರೀತಿ ಎಣ್ಣೆ ಹಚ್ಚಿ ಇಡಬೇಕು. ಹೇಗೆ ಇದ್ರೂ ಎಣ್ಣೆ ಹಚ್ತಾ ಇದ್ದೀನಿ ಮತ್ತು ಒಂದು ಸಲ ಸೀಸ್ನಿಂಗ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇದನ್ನು ಬಿಸಿಗಿಡ್ತಾ ಇದ್ದೀನಿ. ಇವಾಗ ಸೀಸ್ನಿಂಗ್ ಅಂದರೆ ಅದೇನೆ, ಎಣ್ಣೆ ಹಚ್ಚೋದು ಬಿಸಿಗಿಡೋದು ಅಷ್ಟೇ. ನಾನು ಇದೇ ಮೆಥಡ್ನ ಯೂಸ್ ಮಾಡೋದು. ಬಿಸಿಲಿಗೆಲ್ಲ ಇಡಕ್ಕೆ ಹೋಗಲ್ಲ, ಯಾಕೆಂದರೆ ಈ ಕಡೆ ಸ್ವಲ್ಪ ಬಿಸಿಲು ಕಡಿಮೆ. ಹಾಗೆಯೇ ಕೆಲವರು ಈರುಳ್ಳಿನೆಲ್ಲ ಹಾಕಿ ಹುರಿತಾರೆ, ಹಾಗೂ ಮಾಡ್ಬೋದೇನೋ, ಬಟ್ ನಾನು ಟ್ರೈ ಮಾಡಿಲ್ಲ. ಇದು ನನಗೆ ಈಸಿಯೆಸ್ಟ್ ಮೆಥಡ್ ಅಂತ ಅನ್ನಿಸ್ತು. ನಾನು ಸುಮಾರು ಒಂದು 8 ವರ್ಷದಿಂದನೂ ಕಾಸ್ಟ್ ಐರನ್ ಪ್ಯಾನ್ನ ಯೂಸ್ ಮಾಡ್ತಾಯಿದ್ದೀನಿ ದೋಸೆಗೆ. ಅದರಲ್ಲೂ ನಾನು ಇದೇ ರೀತಿ ಮಾಡೋದು. ಸೊ ನೋಡಿ, ಎಣ್ಣೆ ಹಚ್ತೀನಿ, ಲೋ ಫ್ಲೇಮ್ನಲ್ಲಿ ಬಿಸಿಗಿಡ್ತೀನಿ. ಸ್ವಲ್ಪ ಅದು ಹೊಗೆ ಬರ್ತಿದ್ದಾಗೇ, ಅಂದರೆ ಅದು ಎಣ್ಣೆ ಎಲ್ಲ ಸ್ವಲ್ಪ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ. ಇನ್ನೊಂದು ಸ್ವಲ್ಪ ಡ್ರೈ ಆಗ್ತಾ ಇದೆ ಅಂದಾಗ ಇನ್ನೊಂದು ಸ್ವಲ್ಪ ಎಣ್ಣೆನ ಹಚ್ಚಿ ನೀಟಾಗಿ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಹೊಗೆ ಬರೋವರೆಗೂ ಬಿಸಿ ಮಾಡ್ತೀನಿ. ನೋಡಿ ಚೆನ್ನಾಗಿ ಹೊಗೆ ಬರ್ತಾ ಇದೆ. ಇವಾಗ ಸ್ಟವ್ನ ಆಫ್ ಮಾಡಿ ಪೂರ್ತಿ ಅದಾಗಿದ್ದೇ ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಸೊ ಇದು ನೆಕ್ಸ್ಟ್ ಇನ್ನೊಂದು ಟೈಮ್ ಮಾಡ್ತಾಯಿದ್ದೀನಿ, ಯಾಕೆಂದರೆ
ಇದು ಹೊಸ ಪ್ಯಾನ್ ಆಗಿರೋದ್ರಿಂದ ಗೊತ್ತಿರೋದಿಲ್ಲ. ಫಸ್ಟ್ ಟೈಮ್ ಸೀಸ್ನಿಂಗ್ ಮಾಡಿದಾಗ ನೆಕ್ಸ್ಟ್ ಟೈಮ್ಗೆ ಎದ್ದೇಳದೆ ಇದ್ದರೆ ಮತ್ತೆ ಕಷ್ಟ ಆಗುತ್ತೆ ಅಂತ ಮೊದಲನೇ ಸಲನೇ 2 ಸಲ ನಾನು ಸೀಸ್ನಿಂಗ್ ಮಾಡ್ತಾಯಿದ್ದೀನಿ. ರಾತ್ರಿ ಒಂದು ಸಲ ಮಾಡಿದ್ದೆ, ಇದು ಬೆಳಗ್ಗೆ. ಮತ್ತು ದೋಸೆ ಹಾಕೋದಕ್ಕಿಂತ ಮುಂಚೆ ಅಂದರೆ 1 ಅವರ್ ಮುಂಚೆ ಎದ್ದೇಳ್ತಿದ್ದ ಹಾಗೇ ನಾನು ಇಲ್ಲಿ ದೋಸೆ ಪ್ಯಾನ್ನ ಮತ್ತೆ ಸೀಸ್ನಿಂಗ್ ಮಾಡ್ತಾಯಿದ್ದೀನಿ. ಹಿಂದಿನ ದಿನ ಹಚ್ಚಿರೋ ಅಂಥ ಎಣ್ಣೆ ಹಾಗೇ ಇತ್ತು, ಹಾಗಾಗಿ ಮತ್ತೆ ಅದನ್ನೇ ನಾನು ಎಣ್ಣೆ ಹಚ್ಚೋಕ್ಕೆ ಹೋಗಲಿಲ್ಲ, ಮತ್ತೆ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ 1 ಅವರ್ ಆದರೂ ಬೇಕಾಗುತ್ತೆ, ಏಕೆಂದರೆ ಕಾಸ್ಟ್ ಐರನ್ನು ಸ್ವಲ್ಪ ಭಾರ ಇರುತ್ತೆ. ಕಂಪ್ಲೀಟಾಗಿ ಅದು ಬಿಸಿ ಇದ್ದಾಗ ನೀರು ಹಾಕ್ತು ಅಂದರೆ ಹೋಗ್ಬಿಡುತ್ತೆ ಅದು ತವಾ. ಹಾಗಾಗಿ ಇಲ್ಲಿ ದೋಸೆ ಹಿಟ್ಟು ಸಹ ಚೆನ್ನಾಗಿ ಹುಳಿ ಬಂದಿದೆ. ಇದು ನೋಡಿ ಕಂಪ್ಲೀಟಾಗಿ ತಣ್ಣಗಾದ ನಂತರ ಒಂದು ಸಲ ವಾಶ್ ಮಾಡ್ಕೋತಾ ಇದ್ದೀನಿ ನಾನು, ಏಕೆಂದರೆ ರಾತ್ರಿ ಇಡೀ ಎಣ್ಣೆ ಹಾಕಿ ಹಾಗೇ ಬಿಟ್ಟಿರ್ತೀವಿ, ಏನಾದರೂ ಹುಳ ಹುಟ್ಟು ಏನಾದರೂ ಹರಿದಿರುತ್ತೆ ಮೇಲೆ, ಹಾಗಾಗಿ ವಾಶ್ ಮಾಡಿ ಮತ್ತೊಂದು ಸಲ ಯೂಸ್ ಮಾಡ್ತಾಯಿದ್ದೀನಿ. ವಾಶ್ ಮಾಡಿದ್ಮೇಲೆ ನಾನಿಲ್ಲಿ ತೋರಿಸ್ತೀನಿ. ನಾನಿಲ್ಲಿ ಸೋಪನ್ನೇ ಹಾಕಿ ವಾಶ್ ಮಾಡಿದ್ದೀನಿ, ಆದ್ರೂ ಸಹ ಜಿಡ್ಡಿನಂಶ ಇದೆ ಅದರಲ್ಲಿ. ಅಂದರೆ ನೀಟಾಗಿ ಅದು ಅಬ್ಸಾರ್ಬ್ ಮಾಡ್ಕೊಂಡಿದೆ. ಹೀಟ್ ಮಾಡ್ತೀವಲ್ವಾ, ಹೀಟ್ ಮಾಡಿದಾಗ ಎಣ್ಣೆ ಅಂಶನ ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಈ ರೀತಿ ಆದಾಗ ನಮಗೆ ನಾನ್ ಸ್ಟಿಕ್ ರೀತಿಯಲ್ಲಿ ಇದು ಆ್ಯಕ್ಟ್ ಮಾಡುತ್ತೆ. ಸೊ ಇವಾಗ ದೋಸೆ ಹಾಕೋಣ, ಅಂದರೆ ಸೆಟ್ ದೋಸೆ ಮಾಡೋಣ, ಯಾವ ರೀತಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೀರನ್ನೆಲ್ಲ ನಾನು ಕಂಪ್ಲೀಟಾಗಿ ಏನೋ ಒಂದು ವೆಟ್ ಕ್ಲಾತ್ನಲ್ಲಿ ಒರೆಸಿ ಇವಾಗ ಮತ್ತೆ ಅದು ದೋಸೆ ಅದು ಉತ್ತಪ್ಪಂದು ಇದಿದೆಯಲ್ಲ ಅದಕ್ಕೆ ಮಾತ್ರ ಎಣ್ಣೆ ಹಾಕ್ತಾ ಇದ್ದೀನಿ, ಪೂರ್ತಿ ಪ್ಯಾನ್ಗೇನು ಹಾಕ್ತಾ ಇಲ್ಲ. ಅದು ಸ್ವಲ್ಪ ಬಿಸಿ ಆಗೋ ಅಷ್ಟರಲ್ಲಿ ಈ ಕಡೆ ದೋಸೆ ಹಿಟ್ಟನ್ನು ಕಲಸಿ ಇಟ್ಕೋತಾ ಇದ್ದೀನಿ. ನೋಡಿ ದೋಸೆ ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ, ತುಂಬ ಗಟ್ಟಿಯಾಗೂ ಇಲ್ಲ, ತುಂಬ ತೆಳುವಾಗೂ ಇಲ್ಲ. ಇನ್ ಕೇಸ್ ಹುಳಿ ಬಂದಾದ ನಂತರ ಸ್ವಲ್ಪ ಹಿಟ್ಟು ಗಟ್ಟಿ ಇದೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಕಾದ್ರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಹಿಟ್ಟನ್ನು. ಇದಕ್ಕೆ ಮಸಾಲೆ ಎಲ್ಲ ಸೇರಿಸಿನೂ ಸಹ ಮಾಡ್ಬೋದು. ನಾನಿಲ್ಲಿ ದೋಸೆ ಎಲ್ಲ ಹಾಕಾದ್ಮೇಲೆ ಮೇಲ್ಗಡೆ ಸ್ವಲ್ಪ ಕ್ಯಾರೆಟ್ ತುರಿಯನ್ನು ಹಾಕ್ತೀನಿ. ಕಾವಲಿ ನೀಟಾಗಿ ಬಿಸಿ ಆಗ್ತಿದ್ದ ಹಾಗೆಯೇ ಅದು ಉತ್ತಪ್ಪಂದು ಕಾವಲಿ ಏನು ಕೊಟ್ಟಿರ್ತಾರಲ್ಲ ಅದಕ್ಕೆ ಜಸ್ಟ್ ಅರ್ಧ ಸೌಟ್ ಅಥವಾ 3/4 ಸೌಟ್ ಆಗೋಷ್ಟು ಹಿಟ್ಟನ್ನು ಮಾತ್ರ ಹಾಕ್ತಾ ಹೋಗಿ. ಇದು ಹೇಗೆ ಅಂದರೆ ಸೆಟ್ ದೋಸೆಗೂ ಚೆನ್ನಾಗಿ ಅನಿಸುತ್ತೆ. ಈ ನಾವು ನಾರ್ಮಲಾಗಿ ಮೆಂತ್ಯ ದೋಸೆ ಮತ್ತು ಕಾಯಿ ದೋಸೆ ಎಲ್ಲ ಮಾಡ್ತೀವಿ ನೋಡಿ, ಅದಕ್ಕೂ ಚೆನ್ನಾಗಿರುತ್ತೆ. ಒಂದೇ ಒಂದು ಬ್ಯಾಚ್ನಲ್ಲೇ 3 ದೋಸೆ ಮಾಡಿಬಿಡ್ಬೋದು, ಫಟಾಫಟ್ ಅಂತ ಆಗಿಬಿಡುತ್ತೆ. ಇದ್ರ ಮೇಲ್ಗಡೆಗೆ ಸ್ವಲ್ಪ ಕ್ಯಾರೆಟ್ ತುರಿಯನ್ನು ಉದುರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನೂ ಸಹ ಹಾಕ್ತಾ ಇದ್ದೀನಿ, ಏಕೆಂದರೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಏನಾದರೂ ಅಂಟ್ಕೊಂಡ್ರೆ ದೋಸೆ ತೆಗಿಲಿಕ್ಕೆ ಈಸಿ ಆಗುತ್ತೆ ಅಂತ ಸೈಡ್ಸ್ಗೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿ ಇಡ್ತಾ ಇದ್ದೀನಿ. ಸ್ವಲ್ಪ ಅದು ಬೇಯ್ತಾ ಇದ್ದ ಹಾಗೆಯೇ ಇನ್ನೊಂದು ಕಡೆನೂ ಬೇಯಿಸ್ಬೇಕು ಅಲ್ವಾ. ಸೊ ನೋಡಿ ಎಷ್ಟು ನೀಟಾಗಿ ಎದ್ದೇಳ್ತಾ ಇದೆ. ನಾನ್ ಸ್ಟಿಕ್ ಪ್ಯಾನ್ನಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ಎದ್ದೇಳ್ತಾ ಇದೆ, ಸ್ವಲ್ಪನೂ ಅಂಟ್ತಾ ಇಲ್ಲ ದೋಸೆ ತವಾಗೆ. ಹಾಗೆಯೇ ಕಾಸ್ಟ್ ಐರನ್ದು ಮಾಡಿರೋ ಅಂಥ ದೋಸೆ ರುಚಿನೇ ಬೇರೆ, ತುಂಬ ಕ್ರಿಸ್ಪಾಗಿ ಬರುತ್ತೆ ಇದು. 2 ಕಡೆ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಾಗಿದೆ. ಒಂದು ಸ್ವಲ್ಪನೂ ಅಂಟ್ತಾ ಇಲ್ಲ, ಅಂದರೆ ನೀಟಾಗಿ ಸೀಸ್ನಿಂಗ್ ಆಗಿದೆ. ಸೊ ನಾನು ಸೀಸ್ನಿಂಗ್ ಮಾಡೋದನ್ನು ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ಏನು ಭಯಪಡಬೇಡಿ, ಏಕೆಂದರೆ ಮೊದಲನೇ ಸಲ ಅವರು ಸೀಸ್ನಿಂಗ್ ಮಾಡೇ ಕಳಿಸಿರ್ತಾರೆ ವಾಶ್ ಮಾಡಿಬಿಟ್ಟು. ಅವರು ಸುಮಾರು ದಿನಗಳ ಕಾಲ ಇಟ್ಟಿರ್ತಾರೆ ಅಲ್ವಾ, ಹಾಗಾಗಿ ಸ್ವಲ್ಪ ರಸ್ಟ್ ಹಿಡ್ದಂಗೆ ಆಗಿರುತ್ತೆ. ಅದನ್ನು ನಾವು ಕ್ಲಿಯರ್ ಮಾಡ್ಕೋಬೇಕು ಅಷ್ಟೇ. ಸೊ ನೀವು ನಾನು ಕ್ಲೀನಾಗಿ ತೋರಿಸಿರೋಂಥ ಮೆಥಡ್ನ ಫಾಲೋ ಮಾಡಿದ್ರೆ ನೀವೂ ಸಹ ಇಷ್ಟೇ ಈಸಿಯಾಗಿ ದೋಸೆಗಳನ್ನ ಮಾಡ್ಕೋಬೋದು. ತುಂಬಾ ಚೆನ್ನಾಗಾಗಿದೆ ದೋಸೆ. ಅದೇ ಅವ್ರದ್ದೇ ಇಂಡಸ್ ವ್ಯಾಲಿದೆ ಇನ್ನೊಂದು ಪ್ಯಾನ್ ಇದು ಆ್ಯಕ್ಚುಲಿ ಫ್ರೈ ಪ್ಯಾನ್ ಅಂತ ಹೇಳ್ತಾರೆ ಇದನ್ನು. ಇದರಲ್ಲೇ ನಾನಿವಾಗ ನೀರು ದೋಸೆನೂ ಎಲ್ಲನೂ ಇದರಲ್ಲೇ ಮಾಡೋದು. ನನ್ನ ಮಗ ಇವತ್ತು ನನಗೆ ಸೆಟ್ ದೋಸೆ ಬೇಡ, ನನಗೆ ಕ್ರಿಸ್ಪಿಯಾಗಿ ಪ್ಲೇನ್ ದೋಸೆ ಮಾಡಿಕೊಡು ಅಂತ ಅಂದ. ಸೊ ಹಾಗಾಗಿ ಅವನಿಗೆ ಈ ಪ್ಯಾನ್ನ ಯೂಸ್ ಮಾಡಿ ಈ ಮುಳ್ಬಾಗ್ಲು ದೋಸೆ ಬರುತ್ತೆ ನೋಡಿ ಆ ರೀತಿ ದೋಸೆ ಮಾಡ್ತಾಯಿದ್ದೀನಿ. ಇದೇ ಪ್ಯಾನ್ನ ಅವರು ಸಹ ಯೂಸ್ ಮಾಡೋದು. ಹಿಂದಿನ ಕಾಲದಲ್ಲೆಲ್ಲ ಇದೇ ರೀತಿ ದೋಸೆ ತವನೇ ಅಲ್ವಾ ಯೂಸ್ ಮಾಡ್ತಾ ಇದ್ದಿದ್ದು. ನಮ್ಮ ಅತ್ತೆ ಮನೇಲೂ ಇದೆ ಥರದ್ದು. ಸೊ ಹಾಗಾಗಿ ನನಗೆ ಈ ದೋಸೆನೂ ತವಾನೂ ಅಷ್ಟೇ ಸ್ಟಾರ್ಟಿಂಗ್ ತಂದಾಗ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಬಟ್ ಇವಾಗ ಯೂಸ್ ಮಾಡ್ತಾ ಮಾಡ್ತಾ ತುಂಬಾ ಚೆನ್ನಾಗಿ ಸ್ವಲ್ಪನೂ ಅಂಟ್ದಂಗೆ ಅದಕ್ಕೆ ದೋಸೆ ಎದ್ದೇಳುತ್ತೆ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಇದಂತೂ ಮುಳ್ಬಾಗ್ಲು ದೋಸೆ ಥರನೇ ಟೇಸ್ಟು ಸಖತ್ತಾಗಿರುತ್ತೆ. ನೋಡಿ ನೀಟಾಗಿ ನಾವು ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡ್ಕೊಂಡಿದ್ದ ನಂತರ ನೀಟಾಗಿ ಅದೇ ದೋಸೆ ಎದ್ದೇಳುತ್ತೆ. ನಾವು ಏನು ಜಾಸ್ತಿ ಪ್ರೆಷರ್ ಹಾಕೋದೇ ಬೇಡ, ಕೆರಿಬೇಕು ದೋಸೆನ ಇಟ್ಕೊಂಡು ಅನ್ನೋದು ಏನೂ ಇಲ್ಲ. ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಪ್ಯಾನಿಗೆ ಸ್ವಲ್ಪನೂ ಸಹ ಅಂಟಿಲ್ಲ. ಇದು ಹೊಸದು, ಇದನ್ನು ಸಹ ಸೀಸ್ನಿಂಗ್ ಮಾಡೋದು ಸೇಮ್ ಮೆಥಡು. ಎಣ್ಣೆ ಹಚ್ಚೋದು, ಲೋ ಫ್ಲೇಮ್ನಲ್ಲಿಡೋದು, ಬಿಸಿ ಮಾಡೋದು, ಮತ್ತು ಒಂದು 2-3 ಸಲ ಎಣ್ಣೆ ಹಚ್ಚೋದು, ಲೋ ಫ್ಲೇಮ್ನಲ್ಲಿಡೋದು, ಹೊಗೆ ಬರೋವರೆಗೆ ಬಿಸಿ ಮಾಡೋದು ಅಷ್ಟೇ ಮೆಥಡ್. ಇನ್ನೇನೂ ಇಲ್ಲ. ಈರುಳ್ಳಿ ಹಾಕೋದು ಬೇಡ, ಏನು ಮಾಡೋದು ಬೇಡ. ಕಾಸ್ಟ್ ಐರನ್ ಆಗಿರ್ಬೋದು, ಯಾವುದೇ ಐರನ್ದು ಪ್ಲೇನ್ ಐರನ್ನು ಅದನ್ನೆಲ್ಲನೂ ಸೀಸ್ನಿಂಗ್ ಮಾಡೋದು ಇದೇ ಥರನೇ.
ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬರ್ತಾ ಇದೆ, ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಪ್ರದೀಪ್ತು ಆಯಿತು ತಿಂಡಿ, ಹಾಗೆ ಹಿತೈಷ್ಗೂ ಸಹ ಪ್ಲೇನ್ ದೋಸೆ ಹಾಕ್ಕೊಟ್ಟಿದ್ದೆ. ಅವನಿಗೆ ನನಗೆ ಇವತ್ತು ಸೆಟ್ ದೋಸೆ ಬೇಡ ಅಂತ ಹೇಳಿದ್ನಲ್ಲ ಅಂತ ಅಂದ್ಬಿಟ್ಟು, ಸೊ ನಾನು ಇಲ್ಲಿ ದೋಸೆನ ಹಾಕೋತಾ ಇದ್ದೀನಿ, ಸೆಟ್ ದೋಸೆ. ಇದು ಅವನಿಗೆ ಸ್ಕೂಲ್ ಟೈಮ್ಗೂ ಕರೆಕ್ಟಾಗಿ ಅನಿಸುತ್ತೆ, ಯಾಕೆಂದರೆ ಸ್ಕೂಲ್ಗೆ ಮಕ್ಕಳು ಪುಟ್ಟ ದೋಸೆನ ಪ್ರಿಫರ್ ಮಾಡ್ತಾರೆ ಅಲ್ವಾ, ಆವಾಗ್ಲೂ ಸಹ ಈ ರೀತಿ ಮಾಡಿ ಕೊಡ್ಬೋದು. ಹಾಗೆ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ದೋಸೆ ಏನಾದರೂ ಮಾಡಿದಾಗ ಒಬ್ಬೊಬ್ರಿಗೆ ದೋಸೆ ಹಾಕೋದು, ಒಂದೊಂದೇ ದೋಸೆ ತುಂಬ ಟೈಮ್ ಹಿಡಿಯುತ್ತೆ. ಆವಾಗ ಈ ರೀತಿ ಒಂದೇ ಬ್ಯಾಚ್ನಲ್ಲಿ 3 ದೋಸೆ ಆಗುತ್ತಲ್ಲ, ಜಾಸ್ತಿನೂ ಬೇಗ ಆಗುತ್ತೆ, ಮಾಡ್ಕೊಬಿಡ್ಬೋದು. ಈ ಥರ ಪ್ಯಾನ್ ನಮ್ಮಮ್ಮ ಸಹ ತೊಗೊಂಡಿದ್ದಾರೆ, ಅಂದರೆ ತುಂಬ ಹಿಂದೆನೇ ತೊಗೊಂಡಿರೋದು. ಅವ್ರು ಸಹ ನಾನ್ ಸ್ಟಿಕ್ ತೊಗೊಂಡಿದ್ದಾರೆ. ಇವಾಗ ಈ ಥರದ್ದೇ ಕಾಸ್ಟ್ ಐರನ್ನು ಬಂದಿದೆ. ನಾನಿದ್ರ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಕೋಡ್ನು ಸಹ ನಾನಿಲ್ಲಿ ಹಾಕಿದ್ದೀನಿ, ಬೇಕಂದರೆ ನೀವು ಆನ್ಲೈನ್ ಪರ್ಚೇಸ್ ಮಾಡಬಹುದು. ಸೊ ಸೀಸನಿಂಗ್ ಮಾಡೋದನ್ನು ನೋಡ್ಕೊಂಡ್ರಿ, ದೋಸೆ ಮಾಡೋದನ್ನು ನೋಡ್ಕೊಂಡ್ರಿ ಹೇಗೆ ಅಂತ. ಕಾಸ್ಟ್ ಐರನ್ ಅಂತೂ ಇವಾಗ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಏಕೆಂದರೆ ಕಾಸ್ಟ್ ಐರನ್ ತವಾ ಆಗಿರ್ಬೋದು, ದೋಸೆ ಪ್ಯಾನ್ ಆಗಿರ್ಬೋದು, ಚಪಾತಿ ಅಥವಾ ರೊಟ್ಟಿ ತವಾಗಳಾಗಿರ್ಬೋದು, ಯಾವುದು ಹೇಗೆ ಅಂದರೆ ಸ್ಟಾರ್ಟಿಂಗ್ ನಮಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಅಯ್ಯೋ ಯಾಕಾರು ತೊಗೊಂಡು ಇದು ದೋಸೆನೇ ಎದ್ದೇಳ್ತಾ ಇಲ್ಲ ಅಂತ. ಬಟ್ ಯೂಸ್ ಮಾಡ್ತಾ ಅದರಷ್ಟು ನಮಗೆ ಟೇಸ್ಟ್ ಕೊಡೋದು, ಅದರಷ್ಟು ಬಾಳಿಕೆ ಬರೋ ಅಂಥ ವಸ್ತು ಬೇರೆ ಯಾವುದೂ ಇಲ್ಲ. ದೋಸೆನೂ ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಕಾಯಿ ಚಟ್ನಿ ಮಾಡಿದ್ದೆ ಇವತ್ತು. ನೀವು ಸಹ ಇದೇ ರೀತಿ ಸೆಟ್ ದೋಸೆನಾದರೂ ಮಾಡ್ಬೋದು, ಉತ್ತಪ್ಪಮಾದರೂ ಮಾಡ್ಬೋದು. ಹೇಗಿತ್ತು ಟ್ರೈ ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು.